ಅಣ್ಣವ್ರೆ, ನಾನು ಒಬ್ಬಂಗ್ 5,000 ಸಾಲ ಕೊಟ್ಟಿದ್ದೆ. ಇವಾಗ ನೋಡ್ರಿ ಒಂದೊಂದು ಫೋನ್ ಎತ್ತಾ ಇಲ್ಲ. ಒಂಚೂರು ಅವ್ನಿಗೆ ಫೋನ್ ಮಾಡ್ತೀರಾ? ಸರಿ, ನಂಬರ್ ಹೇಳಿ. 9399. ನಿಮ್ ಹೆಸರೇನು? ಜಡ್ಕಾ ಜಗದೀಶ್. ಹಲೋ ಹಲೋ, ಇವ್ರು ಜಡ್ಕಾ ಜಗದೀಶ್ ಅವ್ರು ಫೋನ್ ಮಾಡ್ಸಿದ್ದು. ಇವ್ರೇನೋ ನಿಮ್ಗೆ 5,000 ಕೊಟ್ಟಿದ್ರಂತೆ. ಅವ್ರು ಕೊಟ್ಟಿಲ್ಲ, ನಾವು ತಗೊಂಡಿದ್ದು. ಎರಡು ಒಂದೇ ತಾನೆ. ಇವಾಗ ನೀವು ಫೋನ್ ಎತ್ತಾ ಇಲ್ಲ, ಕಾಸು ರಿಟರ್ನ್ ಕೊಡ್ತಾ ಇಲ್ವಂತೆ. ಹಿಂಗೆಲ್ಲ ಮಾಡಿದ್ರೆ ಸರಿ ಸರ್, ನಾವು ಇವಾಗಲೇ ಜಡ್ಕಾ ಜಗದೀಶ್ ಅವ್ರ ಅಕೌಂಟ್ಗೆ 10,000 ಟ್ರಾನ್ಸ್ಫರ್ ಮಾಡ್ತೀವಿ. ನಿಮ್ ಮೊಬೈಲ್ ನಂಬರ್ ಒಂದು OTP ಬಂದಿರ್ತದೆ, ಒಂಚೂರು ಹೇಳಿ. ಹೇಳಿ 9349. ಮುಚ್ಚ ನಾನು ಮಾತಾಡ್ತಾ ಇಂತಾನೆ ಇಲ್ಲಿ. ಹಲೋ ಅಪ್ಪಿ, OTP ಸ್ಕ್ಯಾಮ್ ಅಲ್ಲ, ನಾವು ಬೇಜಾರ್ ನೋಡ್ಬಿಟ್ಟಿದೀವಿ. ನಮ್ಮ ಹತ್ರ ಆಡಕ್ ಬರ್ಬೇಡ, ಗೊತ್ತು. ಒಂದು OTP ಹೇಳ್ರೆ ಅಕೌಂಟ್ ಫುಲ್ ಗುಡ್ಸ್ ಗುಂಡಾಟ ಮಾಡ್ಬಿಡ್ತೀರಾ. ಸರ್, ನಮ್ಮ ಮೇಲೆ ನಂಬಿಕೆ ಇಕ್ಕಿ ನಾವ್ ಹಂಗೆಲ್ಲ ಏನು ಮಾಡಲ್ಲ. ಒಂದ್ ಕೆಲಸ ಮಾಡಿ, ವಾಟ್ಸ್ಆಪ್ ಒಂದು ಲಿಂಕ್ ಕಳ್ಸಿನಿ, ಆ ಲಿಂಕ್ ನ ಟ್ಯಾಪ್ ಮಾಡಿ. ಈ ಲಿಂಕ್ ಸ್ಕ್ಯಾಮ್ ಗೊತ್ತು ಮರಿ, ನನ್ನೇನ್ ಬೇಕು ಅನ್ಕೊಂಡಿದ್ಯಾ? ಲಿಂಕ್ ಮೇಲೆ ಟ್ಯಾಪ್ ಮಾಡ್ತಾ ಇದ್ದಂಗೆ ನನ್ನ ಫೋನ್ ಆಕ್ಸೆಸ್ ನಿಂಗೆ ಹೋಗ್ಬಿಡ್ತಾರೆ, ನನ್ನ ಅಕೌಂಟ್ ಫುಲ್ ಕ್ಲೀನ್ ಮಾಡ್ಬಿಡ್ತೀರಾ. ಸರ್, ನೀವು ಇದೇ ವಿಷಯನ ಜಾಂಡು ಜಡ್ಕಾ ಜಗದೀಶ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಅವ್ನು ನಮ್ಗೆ ಸಾಲ ಕೊಟ್ಟಿದ್ದೀನಿ ಅನ್ಕೊಂಬಿಟ್ಟವನೆ. OTP ಹೇಳ್ದ ನೀನು? ಹ್ಞೂ ಸರ್, ನೀವು ಹೇಳ್ಬೇಕು ತಾನೆ. 10,000 ಕಳಿಸ್ತಾ ಇದ್ದ, ಇಬ್ರು 5,000 ಮಾಡ್ಕೊಂಬೋದಾಯ್ತಾ? ನೀವ್ ಎಷ್ಟು ಓದಿದೀರಾ? ನಾವು 0 ಪಾಸು. ನಾವು 0 ಪಾಸು. 0 ಪಾಸ? ಹ್ಞೂ ಸರ್, ನೀವು? ನಾವು 0 ಫೇಲ್. ಅಯ್ಯೋ, ಹುಷಾರಾಗಿ ಸರ್, ನಿಮ್ಮಂತವ್ರು ಜನ ಮೋಸ ಮಾಡೋದು ಜಾಸ್ತಿ. ನೋಡಿದ್ರೆ ಯುರೋಪ್ ಅಲ್ಲಿ ಬಿಸಿಲು 42 ಡಿಗ್ರಿ ಹೋಗಿ ಏತ್ಕೊಂಬಿಟ್ಟವ್ರೆ. ಇಲ್ಲಿ ಬೆಂಗಳೂರಲ್ಲಿ ನೋಡ್ರೆ ಮಳೆಗಾಲದಲ್ಲಿ ಬಿಸಿಲು ಬರ್ತೈತೆ, ಬಿಸಿಲುಗಾಲದಲ್ಲಿ ಮಳೆ ಬರ್ತೈತೆ. ಈಗಲೇ ಒಂದ್ 3 ದಿವಸ ಮುಂಚೆ ಬಿಸಿಲು ಮುಖ ಹೊಡಿತಾ ಇತ್ತು, ಇವಾಗ ನೋಡ್ರೆ ಸಡನ್ ಆಗಿ ಚಳಿ ಐತೈತೆ. ಇವ್ರುಗಳು 42 ಡಿಗ್ರಿಗೆ ಏತ್ಕೊಂಬಿಟ್ಟವ್ರೆ. ಅದೇ ಇಲ್ಲ 42 ಅಲ್ಲ 50 ಡಿಗ್ರಿ ಆದ್ರೂ ಮಟ್ಟ ಮಧ್ಯಾಹ್ನ ಬಿಸಿ ಟೀ ಕುಡಿಯೋದು ಮಾತ್ರ ಮಿಸ್ ಮಾಡಲ್ಲ. ಇವ್ರ ಕಡೆ ಬಿಸಿಲಿಗೆ ರೋಡ್ ಕರ್ಗೋಯ್ತೈತೆ, ಟ್ರಾಫಿಕ್ ಲೈಟ್ ಕರ್ಗೋಯ್ತೈತೆ, ಶೂಸ್ ಗಳು ಕರ್ಗೋಯ್ತೈತೆ, ರಬ್ಬರ್ ಗಳು ಕರ್ಗೋಯ್ತೈತೆ. ಅವ್ನ ಅಜ್ಜಿ ಏನ್ ದೇಶನ ಐಸ್ ಕ್ರೀಮ್ ಆಯ್ತು ಬಿಸಿಲು ಕರ್ಗೋಕೆ. ಸರ್ಕಾರ ಇವ್ರಿಗೆ ವಾಟರ್ ಟ್ಯಾಂಕ್ ಕಳಿಸ್ತವ್ರೆ, ಐಸ್ ವಾಟರ್ ಕಳಿಸ್ತವ್ರೆ, ಸ್ನಾನ ಮಾಡ್ಕೊಂಡು ತಣ್ಣಗಿರಿ ಅಂತ. ಅದೇ ಸರ್ಕಾರ ನಮ್ ಕಡೆ 50 ಡಿಗ್ರಿ ಹೋಗ್ಬಿಟ್ರೆ ಕರೆಂಟ್ ಕಟ್ ಮಾಡ್ತಾರೆ. ವರ್ಷದಿಂದ ಏನಾಗದೆ ಟ್ರಾನ್ಸ್ಫಾರ್ಮ್ ಸಡನ್ ಆಗಿ ಡಮ್ ಬಿಡುತ್ತೆ. ಪಕ್ಕ ಸರ್ಕಾರ ಸಪೋರ್ಟ್ ಮಾಡ್ತಾ ಇರ್ತಿದ್ರು. ಇದೇ ಗ್ಯಾಪ್ ಅಲ್ಲಿ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಕರೆಂಟ್ ಹೋಗೈತೆ, ಬಾ ಟೀ ಕುಡಿಯೋಕೆ ಹೋಗೋಣ ಅಂತಾನೆ ಮಿಂಡ್ರಿ ಕುಡ್ದವನು 42 ಡಿಗ್ರಿ ಏತ್ಕೊಂಡ್ಬಿಟ್ಟವ್ರೆ. ಅಲ್ಲ ಟ್ರಾಫಿಕ್ ಪೊಲೀಸು ಬಿಸಿಲು ಜಾಸ್ತಿ ಆದ್ರೆ ಜನ ಆರಾಮಾಗಿ ಓಡಾಡ್ತವ್ರ ಅಂತ ನೋಡ್ಕೊಂತ ಇರ್ತಾರೆ. ನಮ್ ಕಡೆ ಪೊಲೀಸು ನಂಬರ್ ಪ್ಲೇಟ್ ಹೆಲ್ಮೆಟ್ ಹಿಡಿತಾ ಇರ್ತಾರೆ. ಇಲ್ಲೆಲ್ಲ ಬಿಸಿಲಿಗೆ ರೈಲ್ವೆ ಟ್ರ್ಯಾಕ್ ಇರ್ತೈತೆ, ಟ್ರೈನ್ ಹೋಗಲ್ವಂತೆ, ಟ್ರೈನ್ ನಿಲ್ಸ್ಬಿಟ್ಟವ್ರೆ. ನಮ್ ಕಡೆ ಎಲ್ಲ ಸುನಾಮಿ ಬಂದು ಕೊಚ್ಕೊಂಡು ರೈಲ್ವೆ ಟ್ರ್ಯಾಕ್ ಅಲ್ಲಾಡೋದಿಲ್ಲ, ಟ್ರೈನ್ ಮಾತ್ರ ಹೋಗ್ತಾನೆ ಇರುತ್ತೆ. ಇವ್ರಿಗೆ 42 ಡಿಗ್ರಿ ಏತ್ಕೊಂಡ್ಬಿಟ್ಟು ಅಲ್ಲ ರಾಂಗ್ ಸೈಡ್ ಬರೋದ್ರಲ್ಲೇ ಗುರಾಯಿಸ್ಕೊಂಡ್ ಬೇರೆ ಹೋಯ್ತು. ಏನಾಗಲ್ಲ ಬಿಡು ಮಗ, ಅದೇ ಬಿಟ್ಬಿಡಾಗುತ್ತೆ. ಇಂತ ಬೋ 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 ಬೋರ್ಡ್ ಡ್ರೈವರ್ಗೆ ಅವಾರ್ಡ್ ಕೊಡ್ಬೇಕು. ಅವಾರ್ಡ್ ಕೊಡ್ಬೇಕು. ಹೆಂಗೋ ಬಂದ್ಬಿಡ್ತಾರಪ್ಪ ಇವಾಗೆಲ್ಲ ಜನ. ಬಾರ ತೂರ್ಕೊಂಡ್ಬಿಡೋದಂತ ತಿರುಗಿಸ್ತೀನಿ, ತೂರ್ಕೊಂಡು ಹೋಗ್ಬಿಡು ಅಂದೆ ಅಪ್ಪ, ಅಷ್ಟೇ. ಜಾಗ ಇದ್ರೆ ತಾನೇ ಅಪ್ಪ ನಾನು ಹೋಗೋದು ಮುಂದಕ್ಕೆ. ಇವರೆಲ್ಲ ಆರನಲ್ಲೇ ಮ್ಯೂಸಿಕ್ ಬರ್ಸ್ತಾರೆ, ಇವ್ರು ತಲೆ ಇಲ್ವಾ ಇವ್ರಿಗೆ? ಅಪ್ಪ ನಮ್ಮ ಫ್ರೆಂಡ್ ಫೋನ್ ಮಾಡ್ತಾವ, ಒಂದೇ ನಿಮಿಷ. ಹಲೋ ಮಚೆ, ಸಂಜೆ ಪಾಟೀಲ್ ಇದು ಎಣ್ಣೆ ಹೊಡಿತೀಯ ಬೀರ್ ಹೊಡಿತೀಯ? ಬಿಲ್ಡಿಂಗ್ ಕೆಳಗಡೆನೆ ಇರು, ಬತ್ತೀನಿ, ಮುಗ್ಸೋಣ. ಅದು ಸೈನ್ಸ್ ಲ್ಯಾಬ್ ಮಾಡಿ ಮುಗಿಸ್ಬೋಣ ಆ ಚಾಪ್ಟರ್ ಇವತ್ತು. ಅಪ್ಪ ಜೊತೆಗವ್ರೆ, ನಿಂಗೆ ಆಮೇಲೆ ಮಾಡ್ತೀನಿ. ಹಾ ಸರಿ. ಅಲ್ಲಷ್ಟೊಂದು ಜಾಗ ಬಿಟ್ಟಿರು, ಹೋಗಿ ಸಾಯ್ತಾನೆ. ಗಾಡಿ ಏನಕ್ಕೆ ಅಂತಾರ ಗೊತ್ತಿಲ್ಲ ಅಪ್ಪ ಇವರೆಲ್ಲ. ಅಲ್ಲ ಅವಂದೇ ತಪ್ಪಿಟ್ಕೊಂಡು ಲುಕ್ ಬೇರೆ ಕರ್ಕೊಂಡು ಹೋಯ್ತದೆ. ಲವ್ವರ್ ಅನ್ಬಿಡು ಮಗ ಅವ್ರ. ಅಪ್ಪ ಲವ್ವರ್ ಇರ್ಬೇಕು ಯಾರೋ ಅವರು. ಬಾಯಿಲಿ ಬೋಳಿ ಮಗ. ಸಾರಿ ಅಪ್ಪ. ಹಲೋ ಸರ್, ಅದೇ ನಿಮ್ದೊಂದು ಪೇಂಟಿಂಗ್ ಇದೆಯಲ್ಲ, ಅದ್ ನಾನು ತಗೊಬೇಕು ಅಂತ ಇದೀನಿ. ಹಾ ತಗೊಳ್ಳಿ ಸರ್. ಆದ್ರೆ ಅದು ಏನ್ರು ಪೇಂಟಿಂಗ್ ಅಂತ ಒಂಚೂರು ಗೊತ್ತಾಯ್ತಿಲ್ವಲ್ಲ ಸರ್. ಅದು ಕುದುರೆದು, ನೋಡಿದ್ರೆ ಗೊತ್ತಾಗಲ್ವಾ? ಕುದುರೆದಾ? ಸರಿ ಬಿಡಿ, ಹೋಗ್ಲಿ. ಎಷ್ಟು ಹೇಳ್ತೀರಾ ಅದು ರೇಟು? ಸರ್ ಅದು ಹೆವಿ ಕಾಸ್ಟ್ಲಿ ಸರ್. ನೀವು ಕ್ಯಾಶುವಲ್ ಎಲ್ಲ ಡೀಲ್ ಮಾಡಕ್ಕಾಗಲ್ಲ. ನಿಮ್ಮ ಹತ್ರ ಗೋಲ್ಡ್ ಇದ್ರೆ ಬೈ ಮಾಡ್ಬೋದು ನೋಡಿ. ಸರ್, ಅದ ನಮ್ಮ ಅಮ್ಮನ್ ಗೋಲ್ಡ್ ಎಲ್ಲ ನಾನು ಜೂಜ್ ಆಡ್ಬಿಟ್ಟು ಸೋತೋಗ್ಬಿಟ್ಟಿದೀನಿ. ನಮ್ಮ ಅಪ್ಪಂದು ಹಳೆ 2 ವಿಷಪ್ ಕಾಚ್ ಐತೆ, ತಾಂಬರ್ಲಾ? ನಿಮ್ಮ ಅಪ್ಪನ್ ಕಾಚ್ದಲ್ಲಿ ನನ್ ಪೇಂಟಿಂಗ್ ತಗೋಬೇಕು ಅಂತ ಇದೆಯಾ? ಯಾಕೆ ಹೆಂಗೈತೆ ಮೈಗೆ? ಸರ್, ನಾನಾಗಿದ್ಕೆ ಅದನ್ನ ನಿಮ್ಮ ಹತ್ರ ತಗಂತ ಇದೀನಿ. ಅಕಸ್ಮಾತ್ ಅದನ್ನ ತಗೊಂಡೋಗಿ ಯಾವ್ದಾರು ಚಪ್ಪರ್ ಅಂಗಡಿಗೆ ಹಾಕಿದ್ರೆ ಅವ್ನ್ ತಗೊಂಡೋಗ್ಬಿಟ್ಟು ಇನ್ನೊಂದ್ ಚಪ್ಪರ್ ಅಂಗಡಿಗೆ ಹಾಕ್ಬಿಟ್ಟು ಬರ್ತಾನೆ ಅದನ್ನ. ನೀನ್ ಜಾಸ್ತಿ ಎಲ್ಲ ಮಾತಾಡಬೇಡ. ನಿಂಗೆ ಅಷ್ಟೊಂದು ಬೇಕಲ್ಲಿ ದಮ್ಮಿದ್ರೆ 1 5 ಲಕ್ಷ ಕ್ಯಾಶ್ ಕೊಟ್ಬಿಟ್ಟು ತಗೋ ನೋಡೋಣ. ಅಷ್ಟೊಂದು ಕಾಸಿಲ್ಲ ಸರ್. ಏನ್ ಮಾಡೋದು, ನಮ್ಮ ಅಪ್ಪ ನಂಗೆ 60 ವರ್ಷ ಆಗೈತೆ, ನಂಗೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಮನೇಲಿ ಕುತ್ಕೊಂಡವ್ರೆ. ಲೌಡಿ ಕೇಬಲ್, ನೀನ್ ಹೋಗೋ ಕೆಲ್ಸಕ್ಕೆ? ಇಲ್ಲ ಸರ್, ನಂಗೆ ಓದೋದು ಬರೆಯೋದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ನಾನು ದೊಡ್ಡರ ಮೇಲೆ ನಿಮ್ ತರ ಆಗ್ಬೇಕು ಅಂತ ಇನ್ ಸರ್. ನಿಂಗೆ ಯಾರು ಹೇಳಿದ್ ನಾನು ಓದಿಲ್ಲ ಅಂತ? ನಾನು B.Com ಮಾಡಿನೋ. B.Com ಏನ್ ಸರ್, ನಮ್ಮ ಮನೆ ಹತ್ರ ಇರೋ ನಾಯಿ ಮಾಡೈತೆ. ಹೊಡೆದ್ರೆ ಒಂದೇ ಇಟ್ಟು ಹೋಗ್ಬಿಡ್ತೀಯ. ನಿಂಗೆ ಬೇಕಾ ಬೇಡ ಅಷ್ಟ್ ಮಾತ್ರ ಹೇಳಷ್ಟೇ. ಒಳ್ಳೇದಕ್ ಕಾಲನೇ ಇಲ್ಲ ಸರ್. ನಾನೇನೋ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ತಗೊಬೇಕು ಅಂತ ಇದೀನಿ. ನಮ್ ಫ್ರೆಂಡ್ ಇದನ್ನ ತೋರ್ಸಿದ್ಕೆ ಏನೋ ಇದು ಹಿಂಗೈತೆ, ನಾನು ಹೇಳೋದ್ರೇನೆ ಇದಕ್ಕೂ ಚೆನ್ನಾಗಿ ಪೇಂಟಿಂಗ್ ಬರುತ್ತೆ ಅಂತವನೆ. ಹಲೋ ಹೇಳ. ನಮ್ಮ ಅಮ್ಮಂಗೆ ನನ್ನ ಬ್ಯಾಗ್ ಅಲ್ಲಿ ಸಿಗರೇಟ್ ಪ್ಯಾಕೆಟ್ ಸಿಕ್ಬಿಟ್ಟೈತೆ. ಅದ್ ನಮ್ಮ ಅಪ್ಪಂಗೂ ಗೊತ್ತಾಗ್ಬಿಟ್ಟೈತೆ. ನೀನ್ ಟೆನ್ಷನ್ ತಗೊಂಬೇಡ, ನೀನ್ ಆರಾಮಾಗಿ ಮನೆಗೆ ಹೋಗು, ನಾನ್ ನೋಡ್ಕಂತೀನಿ. ನೀನೇ ಕಾಪಾಡ್ಬೇಕು ಮಚ್ಚ.
ಕೈ ತಪ್ಪ ರಮಣ ಇವನು ಸಿಗರೇಟ್ ಹೊಡೆದೆಲ್ಲ ಕಲ್ತ್ಕೊಂಡ್ಬಿಟ್ಟವನೆ. ಬರ್ಲಿ ಮನೆಗೆ ಇವತ್ತು ಗ್ರಾಚಾರ ಬಿಡಿಸ್ತೀನಿ ಅವ್ನ್ಗೆ. ಓ ಬರ್ಬೇಕು ದೊಡ್ಡ ಮನುಷ್ಯರು ಸಿಗರೇಟ್ ಹೊಡೆದೆಲ್ಲ ಕಲ್ತಿರೋರು. ಅಪ್ಪ ನಾನ್ ಸಿಗರೇಟ್ ಹೊಡೆದ್ ಕಲ್ತಿಲ್ಲ, ಸಿಗರೇಟ್ ಪ್ಯಾಕೆಟ್ ನಂದಲ್ಲ. ಓ ಮತ್ತೇನು ಸಿಗರೇಟ್ ಪ್ಯಾಕೆಟ್ ನಡ್ಕೊಂಬಂದ್ಬಿಟ್ಟು ನಿಮ್ ಬ್ಯಾಗಳೆ ಬಿಟ್ಬಿಡ್ತಾ? ಅಲ್ಲಪ್ಪ ಹಂಗಲ್ಲ. ಯಾರ್ದು ಫೋನು? ರಾಹುಲ್ದು. ಸ್ಪೀಕರ್ ಹಾಕ್ಬಿಟ್ಟು ಮಾತಾಡು. ಹಲೋ. ಹಾ ಅಭಿ, ಅದು ನನ್ ಸಿಗರೇಟ್ ಪ್ಯಾಕೆಟ್ ಮಿಸ್ ಆಗಿ ನಿನ್ ಬ್ಯಾಗಡೆ ಇಕ್ಬಿಟ್ಟಿನಿ, ಬರ್ಬೇಕಾದ್ರೆ ತಂದ್ಕೊಟ್ಬಿಡು ಹಂಗೆ ಮರಿಬೇಡ. ಓ ಪರವಾಗಿಲ್ಲ ಅಪ್ಪ, ಹಿಂಗೆ ಗಣೇಶ್ ಅವ್ರ ಮನೆಗ್ ಬಂದಿದೆ, ಮನೆಗ್ ಬಂದ ನಾಳೆ ತಗೊಂಡ್ಬಿಡ್ತೀನಿ ತಾಳು. ಸೋಮವಾರ ಮಾತ್ರ ಸ್ಟೇಟಸ್ ಹಾಕ್ಬಿಟ್ಟು ಮಳ್ಳೊಂದ್ ತರ ಇದ್ರೆ ಪಾಪ ಕಮ್ಮಿ ಆಗಲ್ಲಪ್ಪ. ಹೌದಾ ಸ್ವಾಮಿ? ಯಾವ್ದನ್ನ ನೀನ್ ಬರೀ ಕ್ಲೋಸ್ ಫ್ರೆಂಡ್ಸ್ ಗೆ ಮತ್ತೆ ಅರ್ಚಿವಲ್ ಇಕ್ಕಿದ್ಯಲ್ಲ, ಅದನ್ನ ಯಮರಾಜ್ರು ಮೇಲ್ ಕುತ್ಕೊಂಡು HD ಕ್ವಾಲಿಟಿ ನೋಡ್ತಾ ಇರ್ತಾರೆ. ಇನ್ನೊಂದ್ ಬೇವರ್ಸಿ ಬಂತು AC ಗಾಳಿ ತಗೊಳಕ್ಕೆ. ಏನಾಯ್ತು? ನಾನ್ ಕ್ಯಾಶ್ ವಿಡ್ರಾಲ್ ಮಾಡಕ್ ಬಂದಿದ್ದೀನಿ. ಓ ಕಾಸ್ ವಿಡ್ರಾಲ್ ಮಾಡ್ಬೇಕಾ? ಹಾಕಿ ಕಾರ್ಡ್ ಹಾಕಿ. ಹಾ ಎಷ್ಟು? 10,000. 10,000 ಅಷ್ಟೊಂದ್ ಕ್ಯಾಶ್ ಇದ್ರೆ ಹೋಗಿ ಸ್ಟಾರ್ ಬಾಕ್ಸ್ ಅಲ್ಲಿ ಕಾಫಿ ಕುಡಿಬೇಕಾಯ್ತು, ಇಲ್ಲಾಕ್ ಬಂದೆ? ಏನಿಲ್ಲ 10,000 ತಗೋದ್ರೆ ನಿನ್ ಅಕೌಂಟ್ ಫುಲ್ ಜೀರೋ ಆಗ್ಬಿಡುತ್ತೆ. ಯಾಕೆ ಅಂತ ಅವಶ್ಯಕತೆ ಏನಾಯ್ತು? ಎಲ್ಲ ಓಕೆ ನಾ ಮನೇಲಿ. ನನ್ನ ಅಕೌಂಟ್ ಅಲ್ಲಿ ಯಾವಾಗ್ಲೂ ಜೀರೋನೇ ಇರುತ್ತಪ್ಪ. ನಮ್ಮಪ್ಪ ಮಿಸ್ ಆಗಿ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ, ಅದಕ್ಕೆ ತಗೊಂಡೋಗ್ ಬಂದಿ. ನೀನ್ ತೆಗಿಯಪ್ಪ. ಯಾಕೆ ಏನ್ ಮಾಡ್ತಾ ಇದ್ಯಾ? ಕೌಂಟ್ ಮಾಡ್ತಾ ಇದೀನಿ. ಬೇಗ. ಏನಾಯ್ತು? ಸೌಂಡ್ ಬಂತು, ಕಾಸು ಯಾಕೆ ಬರ್ತಿಲ್ಲ? ಹಲೋ ಹಲೋ ಮಿಸ್ಟರ್, ಏನಾಯ್ತ್ರಿ? ತೆಗಿರಿ ಕಾಸು ನಂದು. ಹಲೋ ಮಿಸ್ಟರ್, ಹೇಳ ಏನಾಯ್ತು ನಿಮ್ಗೆ? ಅಷ್ಟೊಂದ್ ಕಾಸು ಏನ್ಸಿ ಸ್ವಲ್ಪ ಹ್ಯಾಂಗ್ ಆಗ್ಬಿಟ್ಟಿದೆ. ತೈತಾ ನಿನ್ ಕಾಸು ಫುಲ್ ಒಳಗಡೆ ಐತಿ. ಅಷ್ಟು ಒಳಗಡೆ ನಿನ್ ಕೈಯಾಗ ತಕ್ಕಳಪ್ಪ, ಫುಲ್ ಸೇಫ್ ಆಗಿ ಇಕ್ಕಿರ್ತೀವಿ ನಾವು. ಹಾ ತಗಂತೀನಿ. ಹಂಗೆ ಕಾರ್ಡು ತಕ್ಕೋ. ಸರಿ ಎಲ್ಲ ಓಕೆನಾ? ಏನ್ ಮಾಡ್ತಾ ಇದ್ಯಾ? ಒಂದ್ ನಿಮಿಷ ಇರು, ಎಣಿಸ್ತಾ ಇದೀನಿ. ನನ್ ಮುಂದೆ ನಾನ್ ಕೊಟ್ಟಿರೋ ಕಾಸು ಎಣಿಸ್ತಾ ಇದೀಯ? ನನ್ ಮೇಲೆ ನಂಬಿಕೆ ಅಲ್ವಾ? ನೀನ್ ATM ಮೇಲೆ ನಂಬಿಕೆ ಅಲ್ವಾ? ಆದ್ರೂ ಕೌಂಟ್ ಮಾಡ್ಬೇಕಲ್ಲ ಬ್ರೋ. ಇಲ್ಲ ಕಮ್ಮಿ ಇದ್ರೆ ಏನ್ ಕಿತ್ಕಂತೀಯ? ನನ್ ಕೀಬೋರ್ಡ್ ಕಿತ್ಕಂತೀಯ? ಹಂಗಲ್ಲ ಬ್ರೋ, ಬಿಡು ಅದೆಲ್ಲ. ನಿನ್ ಬುದ್ಧಿ ಗೊತ್ತಾಯ್ತು ನಂಗೆ. ಇದು ರಿಸಿಪ್ಟ್ ಬೇಕಾ ಇವಾಗ? ಇಲ್ಲ ಎನ್ವೈರನ್ಮೆಂಟ್ ಪರಿಸರ? ಇಲ್ಲ ನಂಗೆ ರಿಸಿಪ್ಟ್ ಬೇಕು. ಹೇಳದ್ ಕೇಳಿಸ್ಕೋ ಫಸ್ಟ್. ಪರಿಸರಕ್ಕೆ ಮರ ನೆಟ್ರೆ ಮರ ನಮ್ CSK ಅವ್ರು ನೆಡ್ತಾರೆ. ನಿನ್ ಬಿಲ್ ಕೊಡಪ್ಪ ಸುಮ್ನೆ. ಇರು ನನ್ ಬ್ಯಾಂಕ್ ಅಲ್ಲಿ ಯಾರು ಅಕೌಂಟ್ ಓಪನ್ ಮಾಡಿಸ್ಬೇಕಾ? ಒಳ್ಳೆ ಇಂಟ್ರೆಸ್ಟ್ ಕೊಡ್ತೀನಿ. ಅಕೌಂಟ್ ಓಪನ್ ಮಾಡಲ್ಲ ಗುರು, ನನಗೆ ರಿಸಿಪ್ಟ್ ಕೊಡ್ತೀನಿ ತಾಳೆ. ಯಾಕಂಗ್ ಸಾಯ್ತೀಯ? ಇವಾಗ ಏನ್ ಓದ್ತಾ ಇದೆಯಾ ಇಲ್ಲಿ? ನನ್ ಕೀಬೋರ್ಡ್ ಕ್ಲೀನ್ ಮಾಡ್ತಾ ಇದೀನಿ. ಯಾಕೆ? ಫಿಂಗರ್ ಪ್ರಿಂಟ್ ಇಂದ ನನ್ನ ಪಾಸ್ವರ್ಡ್ ತಿಳ್ಕೊಂಡ್ಬಿಟ್ಟು ಯಾರೋ ನನ್ನ ಅಕೌಂಟ್ ಹ್ಯಾಕ್ ಮಾಡಿ ನನ್ನ ದುಡ್ಡೆಲ್ಲ ಎತ್ಕೊಂಡ್ಬಿಟ್ರೆ ಬರ್ಲಾ? ನಿಮ್ಮ ಅಮ್ಮನ್ ಬೈಲಿ. ಮಾಮ್, ಈ ಕಾರ್ಪೆಟ್ ಲೈಫ್ ಎಲ್ಲ ನಮ್ಗೆ ಆಗಲ್ಲ. ಮಾಮ್ ಒಂದ್ ಬಿಸ್ನೆಸ್ ಓಪನ್ ಮಾಡೋಣ. ಮಾಡೋಣ. ಏನ್ ಬಿಸ್ನೆಸ್ ಓಪನ್ ಮಾಡೋಣ? ಮಾಮ್ ಒಂದ್ ಪೊಲೀಸ್ ಸ್ಟೇಷನ್ ತಗ್ಬೋಣ. ನೋಡು. ಪೊಲೀಸ್ ಸ್ಟೇಷನ್ ಅದೆಂಗೆ? ಮಾಮ್ ಬೇಕಾದ್ರೆ ನೀನೇ ನೋಡು. ಗೌರ್ಮೆಂಟ್ ಹಾಸ್ಪಿಟಲ್ ಐತೆ, ಪ್ರೈವೇಟ್ ಹಾಸ್ಪಿಟಲ್ ಐತೆ. ಹಂಗೆ ಗೌರ್ಮೆಂಟ್ ಸ್ಕೂಲ್ ಐತೆ, ಪ್ರೈವೇಟ್ ಸ್ಕೂಲ್ ಐತೆ. ಅರೆ ಪೊಲೀಸ್ ಸ್ಟೇಷನ್ ಮಾತ್ರ ಬರೀ ಗೌರ್ಮೆಂಟ್ ಐತೆ, ಪ್ರೈವೇಟ್ ಇಲ್ಲ. ನಾವು ಓಪನ್ ಮಾಡೋಣ. ಮಾಮ್ ಓಪನ್ ಏನೋ ಮಾಡೋಣ. ಓಪನ್ ಮಾಡಕ್ ನಮ್ ಇಬ್ರ ಹತ್ರ ಕಾಸೆಲ್ಲ ಐತೆ. ನಿನ್ ಬೇಗ ಈ ಪೊಲೀಸ್ ಸ್ಟೇಷನ್ ಓಪನ್ ಮಾಡಕ್ಕೆ ಯಾವ ಬ್ಯಾಂಕ್ ಲೋನ್ ಕೊಡ್ತಾರ ನೋಡು. ಪಟ್ ಅಂತ ನಮ್ ಇಬ್ರು ಮನೆ ಪತ್ರ ಎಲ್ಲ ಅಡ ಇಟ್ಬಿಟ್ಟು ಲೋನ್ ತಗೊಂಬೋಣ. ಆದ್ರೆ ಮಾಮ್ ಅಡ ಇಕ್ಕಕ್ ನಮ್ಮ ಹತ್ರ ಮನೆ ಪತ್ರ ಎಲ್ಲ ಐತೆ. ಹೌದಲ್ವಾ? ಹಂಗಾರೆ ನಾವು ಫಸ್ಟ್ ಮನೆ ಪತ್ರ ಮಾಡ್ಸೋಣ. ಮಾಮ್, ಆದ್ರೆ ಮನೆ ಪತ್ರ ಮಾಡ್ಸಕ್ ನಮ್ಮ ಹತ್ರ ಮನೆ ಎಲ್ಲ ಐತೆ. ನಾ ಇಬ್ರು ಇರೋದೇ ರೂಮ್ ಅಲ್ಲಿ. ಅದ್ರಲ್ಲಿ ನೀನ್ ಅಡಿಗೆ ಮೇಲೆ ಮಾತಾಡ್ತಿದ್ಯಾ, ನಾನು ಹಾಲಲ್ಲಿ ಮಾತಾಡ್ತಾ ಇದೀನಿ. ಅಯ್ಯೋ, ನಮ್ಮಿಬ್ರಿಗೆ ಊರಲ್ಲೇನು ಇಲ್ವಾ ಮಚ್ಚ? ನಮ್ಮಿಬ್ರಿಗೆ ಊರೇ ಇಲ್ಲ ಮಚ್ಚ. ಮನೇಲಿ ಡೆಲ್ಲಿ ಕೆಲ್ಸಕ್ಕೆ ಹೋಯ್ತಿವಿ ಅಂದ್ಬಿಟ್ಟು ಮಲೇಶ್ವರಂ ಇಂದ ಪಕ್ಕದ ಶ್ರೀರಾಮ್ಪುರಕ್ಕೆ ಬಂದಿದೀವಿ ಕೆಲಸ ಮಾಡಕ್ಕೆ. ಛೇ, ಬಿಸ್ನೆಸ್ ಐಡಿಯಾ ಫೇಲ್ ಆಗೋಯ್ತಲ್ಲ. ನಾನೇನೋ ಇದೇನೋ ಕ್ಲಿಕ್ ಆದ್ರೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಓಪನ್ ಮಾಡೋಣ ಅನ್ಕೊಂಡಿದ್ದೆ. ಹಲೋ ಹೇಳೆ. ಹಲೋ ರೀ, ನಾನು ಕಿಡ್ನಾಪ್ ಆಗ್ಬಿಟ್ಟಿದ್ರಿ. ಕಿಡ್ನಾಪ್ ಅನ್ನ ನಾನು ಬಿಡಕ್ಕೆ 10 ಲಕ್ಷ ಕೇಳ್ತವ್ರೆ. ಈ ನಂಬರ್ಗೆ ಒಂದು ಅಡ್ರೆಸ್ ಲೊಕೇಶನ್ ಮೆಸೇಜ್ ಮಾಡಿದೀನಿ. ಆ ನಂಬರ್ಗೆ ಬೇಗ 10 ಲಕ್ಷ ತಗೊಂಡ್ ಬಂದ್ಬಿಡ್ರಿ. 10 ಲಕ್ಷ ಎಲ್ಲಿನ ತರಲೆ? ಸಡನ್ ಆಗಿ ಕೇಳಿದ್ರೆ ಹಿಂಗೆ? ನಿಮ್ದು FD ಐತಲ್ಲ, ಅದನ್ನ ಮುರ್ಬಿಟ್ಟು ತಗೊಂಬನ್ರಿ. ಹೋದ್ ತಿಂಗಳು ನಿಮ್ ತಂಗಿ ಗಂಡ ಕಾರ್ ತಗೊಂಡ ನನ್ನ FD ಮುರ್ಸ್ಬಿಟ್ಟು ನೀನು ಕಾರ್ ತಗೊಂಡಲ್ಲ. ಗಾಡಿ ಮಾರ್ಬಿಟ್ಟು ದುಡ್ಡು ತಗೊಂಬನ್ರಿ. ಗಾಡಿ ಇವತ್ತು ಶಿವಾಜಿನಗರ ಪಾರ್ಕಿಂಗ್ ಅಲ್ಲಿ ಹಾಕಿದೆ. ಯಾರು ಹೆಂಕೊಂಡು ಹೋಗ್ಬಿಟ್ಟವ್ರ. ಏನು? ಅವನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀನಿ, ಹುಡ್ಕೊಡ್ತಾರಂತೆ. ಹಲೋ ಅನ್ನೋರೆ, ಶಿವಾಜಿನಗರ ಪಾರ್ಕಿಂಗ್ ಇಂದ ಗಾಡಿ ಕಳ್ತನ ಆಗಿದ್ದು. ಅಣ್ಣ ಹೌದು ಕರೆಕ್ಟ್. ಯಾವ ಕಲರ್ ಕಾರು? ಕರಿ ಕಲರ್ ಅಣ್ಣ. ನಂಬರ್ ಏನು? 9900. ಅಯ್ಯೋ ಸಾರಿ ಬ್ರೋ, ಕಿಡ್ನಾಪ್ ಮಾಡ್ಬೇಕು ಅಂತ ನಾನೇ ಆ ಗಾಡಿ ಕಳ್ತನ ಮಾಡಿದ್ದೆ. ಏನಣ್ಣ ನೀವು ಗಾಡಿ ನಂದೇ ಎತ್ಕೊಂಡು ಹೋಗಿದ್ದೀರಾ, ಹೆಂಡತಿ ನಂದೇ ಎತ್ಕೊಂಡು ಹೋಗಿದ್ದೀರಾ? ಅಯ್ಯೋ ಗೊತ್ತಿಲ್ಲ, ತುಂಬಾ ತಪ್ಪಾಗ್ಬಿಡ್ತು ಬ್ರೋ, ಸಾರಿ. ಒಂದ್ ಕೆಲಸ ಮಾಡ್ತೀನಿ, ನಿಮ್ ಗಾಡಿ ವಾಪಸ್ ಕೊಟ್ಬಿಡ್ತೀನಿ. ಎಲ್ ತಗೊಂಡ್ ಬಿಡ್ಲಿ? ಎಲ್ ತಗೊಂಡ್ರು ಅಲ್ಲೇ ಶಿವಾಜಿನಗರ ಪಾರ್ಕಿಂಗ್ ಅಲ್ಲೇ ಬಿಟ್ಬಿಡಿ. ಮತ್ತೆ ನಿಮ್ ಹೆಂಡ್ತಿನ? ಹಲೋ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಗಾಡಿ ಎಲ್ ಬಿಡ್ಲಿ ಅಂತ ಕೇಳ್ತಾ ಇದ್ದೆ. ಎಲ್ ತಗೊಂಡಿದ್ರು ಅಲ್ಲೇ ಬಿಟ್ಬಿಡ್ರಿ ಪಾರ್ಕಿಂಗ್ ಅಲ್ಲಿ. ಅದೇ ನಿಮ್ ಹೆಂಡ್ತಿನ ಎಲ್ ಬಿಡ್ಲಿ? ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಗಾಡಿ ಪಾರ್ಕಿಂಗ್ ಅಲ್ಲಿ. ನಿಮ್ ಹೆಂಡ್ತಿನ? ವಾಯ್ಸ್ ಕೇಳಿಸ್ತಾ ಇಲ್ಲ. ಪಾರ್ಕಿಂಗ್ ನಿಮ್ ಹೆಂಡ್ ಕೇಳಿಸ್ತಿಲ್ಲ ಏನೋ ನಂಗೆ. ಅಣ್ಣ ಎಷ್ಟ್ ಫೋನ್ ಮಾಡ್ತೀರಾ ಹೇಳಿಲ್ವಾ? ಗಾಡಿ ಪಾರ್ಕಿಂಗ್ ಅಲ್ಲಿ ಬಿಟ್ಬಿಡಿ. ಮತ್ತೆ ನಿಮ್ ಹೆಂಡ್ತಿನ ಎಲ್ ಬಿಡ್ಲಿ? ವಾಯ್ಸ್ ಕೇಳಿಸ್ತಿಲ್ಲ. ಹಲೋ ಡಿಪ್ರೆಷನ್. ಮಾಮ್ ಒಂದೇ ಒಂದ್ ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. 1 ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗಡೆ ದುಡ್ಡು ವಾಪಸ್ ಬಂದ್ಬಿಡ್ಬೇಕು. ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ. ನಮ್ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು.
ಲೇ ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್. ಅವ್ರ ಅಮ್ಮನ್ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ. ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. ಮತ್ತೆ ಅಣ್ಣಂಗೆ ಈಗ ಯಾವ ತರ ಅಂದ್ರೆ ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರ್ದಿರ್ಲಿಲ್ಲ. ಯಾಕೆ ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವ್ನ ಕರ್ದಿರ್ಲಿಲ್ಲ ಅಂತ. ಮತ್ತೆ ಅಣ್ಣಂಗೆ ದೊಡ್ಡ ಕಂಪ್ನಿಗಳೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ಮತ್ತೆ ಅದೇ ಹೇಳು ಲಿಂಕು ಎಲ್ಲಿವರೆಗೂ ಲಿಂಕ್ ಇದ್ದೀನಿ ಅಂತ. ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ? ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮತ್ತೆ ಅಣ್ಣ ಉಪವಾಸ ಇರ್ಬಾರ್ದಂತ ಗೌರ್ಮೆಂಟ್ ಅವರೇ ಎದ್ರಕೊಂಡವ್ರೆ ಊಟ ಕಳಿಸ್ತಾರೆ BPL ಕಾರ್ಡ್ ರೇಷನ್ ಅಂಗಡಿಲಿ. ಒಂದೊಂದಲ್ಲ ರೆಕಾರ್ಡಿಂಗ್ ಸಿಗ್ತದೋ ಗೊತ್ತು. ನಮ್ ಕಾಲದಲ್ಲಿ ತುಂಬಾ ಕಷ್ಟ. ನದಿ ಈಜಾಡ್ಕೊಂಡ್ ಸ್ಕೂಲ್ಗೆ ಹೋಯ್ತಾ ಇದ್ವಿ ನಾವು. ನದಿ ಈಜಾಡ್ಕೊಂಡ್ ಸ್ಕೂಲ್ಗೆ ಹೋಯ್ತಾ ಇದ್ರ ನೀವು? ಇನ್ನೇನ್ ಮತ್ತೆ ಮೊಸಳೆ ಎಲ್ಲ ಇರ್ತಿತ್ತು, ಅವ್ರು ಕಣ್ತಾಪ್ಸಿ ಅವ್ರು ಬೆನ್ನಿಂದ ಈಜಾಡ್ಕೊಂಡ್ ಸ್ಕೂಲ್ಗೆ ಹೋಯ್ತಾ ಇದ್ವಿ ನಾವು. ಎಷ್ಟೊಂದ್ ಜನ ಮಕ್ಳು ಈಜ್ ಬರ್ದಿರ ಅಲ್ಲೇ ಮುಳುಗೋರು. ಅವ್ರ ಬದಲು ಮೊಸಳೆ ಬರೋದು ಸ್ಕೂಲ್ಗೆ ಅವ್ರ ID ಕಾರ್ಡ್ ಹಾಕೊಂಡು. ನೀವು ಫಸ್ಟ್ ನೀರ್ ಹಾಕೊಂಡ್ ಕುಡಿಯೋದ್ ಕಳ್ಕೊಂಡಿ. ನಾನೇ ನಿನ್ ಕತೆ ಹೇಳ್ತಾ ಇಲ್ಲ. ದಿನ ನಾವ್ ಈಜಾಡ್ಕೊಂಡ್ ಸ್ಕೂಲ್ಗೆ ಹೋದ್ನ ಜನ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು. ಬೇಕಾದ್ರೆ ನೀನ್ ಅವ್ರನ್ನ ಕೇಳು. ಟ್ರಿಪ್ ಗೆ ಹೋಗಕ್ಕೆ ನಿಮ್ಗೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಮೊಬೈಲ್, ಒಂದು ಟೂರಿಂಗ್ ಬ್ಯಾಗ್, ಮನೆಯವ್ರ ಹತ್ರ ಪರ್ಮಿಷನ್, ಪ್ಲಾನ್ ಕ್ಯಾನ್ಸಲ್ ಮಾಡದೇ ಇರೋ ಒಬ್ಬ ಗೆಳೆಯ, ಎಸ್ಥೆಟಿಕ್ ಬಟ್ಟೆ, ಒಂದ್ 50,000 ಕ್ಯಾಶ್. ಇಷ್ಟಿದ್ರೆ ನೀವು ಆರಾಮಾಗಿ ಟ್ರಿಪ್ ಹೋಗಿ ಬರ್ಬೋದು. ಪಾಪ ಇವನೇ ಪ್ರೀತಮ್ ಅಂತ. ಏನ್ ಮಾಡ್ಕೊಂಡಿದ್ಯೋ ನೀನು? ಅಂಕಲ್ ನನ್ನೊಂದ್ ತಳ್ಳೋ ಗಾಡಿ ಐತೆ, ಯಾಲಕ್ಕಿ ಬಾಳೆ. ಮತ್ತೆ ನಂದೇ ಸ್ವಂತ ಒಂದ್ ಪೆಟ್ಟಿ ಅಂಗಡಿ ಐತೆ. ನೋಡಪ್ಪ, ನನ್ ಮಗಳು ಜೀವನ ಪೂರ್ತಿ ಒಬ್ಬ ಬಡವನ್ ಮನೇಲಿರೋದು ನನಗ್ ಇಷ್ಟ ಇಲ್ಲ. ಅದಕ್ಕೆ ಅಂಕಲ್ ನಾನ್ ಬಂದಿರೋದು ಇಲ್ಲಿಂದ ಕರ್ಕೊಂಡು ಹೋಗೋಣ. ತೊಲ್ಗೋ ಇಲ್ಲಿಂದ, ತೊಲ್ಗೋ. ಶೂಟ್ ಬರ್ಸೈಸ್ಬಿಡ್ತೀನಿ ನನ್ ಮಗನೇ.